ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲ್ಯೂಕ್ ಅಂತ ಹೇಳಿ. ಬೇಸಿಕಲಿ ನಾನು ಸಿರಾಮಿಕ್ ಇಂಜಿನಿಯರು. ಹಿಂದಿ ಲ್ಯಾಂಗ್ವೇಜಲ್ಲಿ ಆಲ್ರೆಡಿ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಪ್ರಶಾಂತ್ ಲ್ಯೂಕ್ ಅಂತೇಳಿ. ಅದರಲ್ಲಿ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 450 ವಿಡಿಯೋಸ್ ರಿಲೇಟೆಡ್ ವಿತ್ ಟೈಲ್ಸ್, ಸ್ಯಾನಿಟರಿ ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತು ಟೈಲ್ ಅಡಿಸಿವ್ ಬಗ್ಗೆ. ಸ್ವಲ್ಪ ನನ್ನ ಬಗ್ಗೆ ನಾನು ನಿಮಗೆ ಪರಿಚಯ ಕೊಡ್ತೀನಿ. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಸಿರಾಮಿಕ್ಸ್ ಮತ್ತು ಸಿಮೆಂಟ್ ಟೆಕ್ನಾಲಜಿಯಲ್ಲಿ. 7 ಇಯರ್ಸ್ ನಾನು ಫ್ಯಾಕ್ಟ್ರಿಯಲ್ಲಿ ಜಾಬ್ ಮಾಡಿದ್ದೀನಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಮತ್ತು ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ಟೈಲ್ ಕಂಪನಿಯಲ್ಲಿ. ಅದಾದಮೇಲೆ ಲಾಸ್ಟ್ 7 ಇಯರ್ಸಿಂದ ನಂದು ಪುಣೆದಲ್ಲಿ ಶೋರೂಮ್ ಇದೆ. ಅಪಾರ್ಟ್ ಫ್ರಮ್ ದಟ್ ನಂದು ಮಾರ್ಬಿಯಲ್ಲೂ ಒಂದು ಆಫೀಸ್ ಇದೆ. ಮಾರ್ಬಿ ಅಂದರೆ ನೀವು ಯಾವುದೇ ನಿಮ್ಮ ಸಿಟಿಯಿಂದಿರಲಿ, ನೀವು ನಿಮ್ಮ ಸಿಟಿಯಲ್ಲಿ ಟೈಲ್ ಶೋರೂಮಲ್ಲಿ ಹೋಗಿ ಏನು ಟೈಲ್ ನೋಡ್ತಿರಲ್ಲ, ಅದೆಲ್ಲ ಬರೋದು ಗುಜರಾತ್ ಸ್ಟೇಟಲ್ಲಿ ಒಂದು ಸಿಟಿ ಇದೆ ಮಾರ್ಬಿ ಅಂತೇಳಿ, ಅಲ್ಲಿಂದನೇ ಬರೋದು. ಮಾರ್ಬಿಯಲ್ಲಿ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 2000 ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಇನ್ಫ್ಯಾಕ್ಟ್ ನಮ್ಮ ಇಂಡಿಯಾದಲ್ಲೆಲ್ಲ ನೋಡಿ ಟೈಲೆಲ್ಲ ಅಲ್ಲಿಂದೇ ಬರೋದು. ಅಪಾರ್ಟ್ ಫ್ರಮ್ ದಟ್ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಟು ದ ವರ್ಲ್ಡ್ ಆಫ್ಟರ್ ಚೈನಾ. ಎಲ್ಲ ಪ್ರಪಂಚದ ಕಡೆ ಎಲ್ಲ ಮಾರ್ಬಿಯಿಂದಲೇ ಸಪ್ಲೈ ಆಗೋದು. ನಂದು ಅಲ್ಲಿ ಆಫೀಸ್ ಇದೆ. ನಂದು ಯೂಟ್ಯೂಬ್ ಚಾನಲಿಂದ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಜನ ನನ್ನ ಹತ್ರ ಬರ್ತಾರೆ. ಇಲ್ಲಿ ನಾನು ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ಪ್ರೈಸಲ್ಲಿ ಡೈರೆಕ್ಟ್ ಕಂಪ್ನಿಯಿಂದ ನಾನೇನಿದೆ ಮಟೀರಿಯಲ್ ಎಲ್ಲ ನಾನು ಜನರಿಗೆಲ್ಲ ಪರ್ಚೇಸ್ ಮಾಡಿಕೊಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಸೊ ನಿಮ್ದು ಏನಾದರೂ ಬಲ್ಕಲ್ಲಿ ರಿಕ್ವೈರ್ಮೆಂಟ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ, ಯಾವ ಥರ ಟೈಲ್ ಸಿಗುತ್ತೆ, ಏನು ಪ್ರೈಸಿಂಗ್ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಡ್ತೀನಿ. ಇಫ್ ಯು ಆರ್ ಕಂಫರ್ಟೇಬಲ್ ವಿತ್ ಹಿಂದಿ ಲ್ಯಾಂಗ್ವೇಜ್, ನೀವು ನಂದು ಹಿಂದಿ ಲ್ಯಾಂಗ್ವೇಜಲ್ಲೂ ನೋಡ್ಬೋದು. ಅದರ್ವೈಸ್ ಈಗ ನಾನು ಕನ್ನಡದಲ್ಲಿ ತುಂಬ ವಿಡಿಯೋ ಮಾಡುತ್ತಾ ಇದ್ದೀನಿ. ಈಗ ಇದು ನಂದು 6th ವಿಡಿಯೋ. ಸ್ವಲ್ಪ ಇಂಟ್ರೊಡಕ್ಷನ್ ಕೊಡೋದು ರೀಸನ್ ಏನಂತಂದರೆ, ನನ್ನ ಬಗ್ಗೆ ನಿಮಗೂ ಸ್ವಲ್ಪ ಫ್ಯಾಮಿಲಿಯರ್ ಆಗಲಿ, ನನ್ನ ಬಗ್ಗೆ ಗೊತ್ತಾಗಲಿ ಅಂತೇಳಿ ನಾನು ಸ್ವಲ್ಪ ಸ್ಟಾರ್ಟಿಂಗ್ ವಿಡಿಯೋಸಲ್ಲೆಲ್ಲ ನಾನು ಸ್ವಲ್ಪ ಪರಿಚಯ ಕೊಡ್ತಾ ಇದ್ದೀನಿ. ಈ ಒಂದು ನಾನು ಟಾಪಿಕಲ್ಲಿ ವಿಡಿಯೋದಲ್ಲಿ ಏನಿದೆ, ಒಂದು ಬೆಸ್ಟ್ ಟೈಲು, ಅಫೋರ್ಡೆಬಲ್ ಟೈಲ್ ವಿತ್ ಅ ಡ್ಯೂರಾಬಿಲಿಟಿ, ಕಡಿಮೆ ವೆಚ್ಚದಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಟೈಲು ಹಚ್ಚಿದ ಮೇಲೆ ಒಂದು 25 ವರ್ಷ ಮತ್ತೆ ನೋಡೋಕೆ ನಿಮಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಕೆ ಚಾನ್ಸ್ ಇಲ್ಲ. ಆ ಥರ ಟೈಲು ನೀವು ಮಾರ್ಬಿಯಿಂದ ಇದೇನಿದೆ ನಿಮ್ಮ ಲೋಕಲಲ್ಲಿ ಸಿಗೋ ಚಾನ್ಸ್ ಕಡಿಮೆ ಇದೆಯಲ್ಲ, ಅಲ್ಲಿ ಸಿಗಲ್ಲ. ಇದು ನಾನು ಸ್ಪೆಷಲಿ ಒಂದು ವೇಳೆ ಸ್ವಲ್ಪ ನಿಮ್ದು ಹೆಚ್ಚು ಕ್ವಾಂಟಿಟಿ ಇದ್ದರೆ ನಿಮ್ಗೆ ಇದು ವಿಡಿಯೋ ಹೆಲ್ಪ್ ಆಗೋದು, ಅಥವಾ ನಿಮ್ಮದು ಸ್ವಂತ ಟ್ರಾನ್ಸ್ಪೋರ್ಟೇಷನ್ ಏನಾದರೂ ಫೆಸಿಲಿಟಿ ಇದ್ದರೆ ನೀವು ಈ ಥರ ಟೈಲ್ ನಾವು ತೊಗೊಂಡು ಹೋಗ್ಬೋದು. ಯಾಕಂದರೆ ಟ್ರಾನ್ಸ್ಪೋರ್ಟ್ ಕಡಿಮೆ ಕ್ವಾಂಟಿಟಿ ಇದ್ದರೆ ನಾವು ಅರೇಂಜ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ನಿಮಗೆ ಒಂದು ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಅಂತಂದ್ರೆ ನನಗೆ ಒಂದು ವೇಳೆ ಪ್ರೈಸಿಂಗ್ ಹೇಳಿದೆ ಅಂತಂದರೆ, ನಿಮ್ಮದು ಏರಿಯಾದಲ್ಲಿ ಏನು ಟೈಲ್ ಸಿಗುತ್ತೆ ಅಲ್ಲ, ಅದರದ್ದು 50% ಕಡಿಮೆ ಪ್ರೈಸಲ್ಲಿ ನಿಮಗೆ ಎಲ್ಲಿಂದ ಸಿಗ್ಬಿಡುತ್ತೆ. ಕಡಿಮೆ 50%, 100% ನಿಮಗೆ ಕಡಿಮೆ ವೆಚ್ಚದಲ್ಲಿ ನೀವು ಡೈರೆಕ್ಟ್ ಮಾರ್ಬಿಂದ ಪರ್ಚೇಸ್ ಮಾಡ್ಬೋದು. ಈಗ 50% ಕಡಿಮೆ ವೆಚ್ಚದಲ್ಲಿ ಅಂತಂದರೆ ಏನೋ ಒಂದು ಲಿಮಿಟೇಷನ್ ಇದ್ದೇ ಇರುತ್ತೆ. ಸೊ ನಿಮಗೆ ಪ್ರೈಸಿಂಗ್ ಕಮ್ಮಿ ಬರ್ತದೆ. ಅದು ಏನು ಲಿಮಿಟೇಷನ್ ಇದೆ ನಾನು ಅದ್ರ ಬಗ್ಗೆನೂ ನಿಮಗೆ ಹೇಳ್ತೀನಿ. ಸೊ ಕಡಿಮೆ ವೆಚ್ಚದಲ್ಲಿ ಒನ್ ಆಫ್ ದ ಮೋಸ್ಟ್ ಡ್ಯೂರೇಬಲ್, ಒನ್ ಆಫ್ ದ ಮೋಸ್ಟ್ ಎಕನಾಮಿಕಲ್ ಯಾವ ಥರ ನೀವು ಪರ್ಚೇಸ್ ಮಾಡ್ಬೋದು ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳ್ತಾ ಇದ್ದೆ, ಮಾರ್ಬಿಯಲ್ಲಿ 2000 ಫ್ಯಾಕ್ಟ್ರೀಸ್ ಇದೆ ಅಂತೇಳಿ. ಅಲ್ಲಿ ಏನಾಗುತ್ತೆ, ಫ್ಯಾಕ್ಟ್ರಿಯಲ್ಲಿ ಟೈಲ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುವಾಗ ತುಂಬ ಟೈಲ್ಸ್ ಏನಾಗುತ್ತೆ, ಒಂದು ಫೈನಲ್ ಸ್ಟೇಜಲ್ಲೆಲ್ಲ ಮಾಡುವಾಗ ಲಾಸ್ಟಲ್ಲಿ ಏನೋ ಕಾರ್ನರ್ ಬ್ರೇಕೇಜ್ ಬಂದುಬಿಡುತ್ತೆ. ಬ್ರೇಕೇಜ್ ಆದಾಗ ಏನಾಗುತ್ತೆ ಅಲ್ಲಿ ಲೋಕಲ್ ಸಣ್ಣ ಫ್ಯಾಕ್ಟ್ರಿ ಇದೆ ಅಲ್ಲೂ. ಸೊ ಅಲ್ಲಿ ಸಣ್ಣ ಫ್ಯಾಕ್ಟ್ರಿ ಜನ ಏನು ಮಾಡ್ತಾರಲ್ಲೆಲ್ಲ, ಟೈಲ್ ಫ್ಯಾಕ್ಟ್ರಿಲೆಲ್ಲ ಏನು ಟೈಲ್ ಎಲ್ಲ ಡ್ಯಾಮೇಜ್ ಬರುತ್ತೆ ಅಲ್ಲ, ಡ್ಯಾಮೇಜ್ ಅಂತಂದರೆ ಒಂದು ಸೈಡಲ್ಲಿ ಎಲ್ಲೋ ಕಾರ್ನರ್ ಬ್ರೇಕೇಜ್ ಬಂದುಬಿಟ್ರೆ ಕಂಪನಿ ಅದು ಏನಿದೆ ಅದು ಸೇಲ್ ಮಾಡಲ್ಲ. ಅದೇನು ಮಾಡಿಬಿಡ್ತಾರೆ, ಅದು ಲೋಕಲ್ ವೆಂಡರ್ಸ್ ಬಂದು ತೊಗೊಂಡು ಹೋಗ್ಬಿಡ್ತಾರೆ. ಅದು ತೊಗೊಂಡು ಹೋಗಿ ಏನು ಮಾಡ್ತಾರೆ ಜನ ಅಂತಂದರೆ, ಅಲ್ಲಿನ ಜನ ತೊಗೊಂಡು ಬಂದು ಅದಕ್ಕೆ ಒಂದು ಪ್ರಾಪರ್ ಸೈಜಿಂಗ್ ಮಾಡಿಬಿಡ್ತಾರೆ ಅವರು. ನಾನು ಒಂದು ಸಿಂಪಲಾಗಿ ಹೇಳ್ತೀನಿ, ನೀವು ನಿಮ್ಮದು ಯಾವುದೇ ಸಿಟಿಯಲ್ಲಿ ನೀವು ಏನು ಟೈಲ್ ಹೋಗಿ ನೋಡ್ತಿರಲ್ಲ, 2 ಫೀಟ್ ಬೈ 2 ಫೀಟ್ ಅಂತ ಏನು ಸೈಜ್ ಬರುತ್ತೆ ಅಲ್ಲ, ಅದು ಆ ಥರ ಟೈಲ್ ನೋಡಿದ್ರೆ ನಾನು ಒಂದು ವೇಳೆ ಇಂಚಸಲ್ಲಿ ಅಂದರೆ 24 ಇಂಚಸ್ ಬೈ 24 ಇಂಚಸ್ ಅಂತೇಳಿ ಅದು ಒಂದು ಪ್ರಾಪರ್ ಸೈಜಿಂಗ್ ಇರುತ್ತೆ. ಈಗ ಏನಾಗುತ್ತೆ, ಅಲ್ಲಿ ಕಾರ್ನರ್ ಬ್ರೇಕೇಜ್ ಇರೋ ಟೈಲ್ ಎಲ್ಲ ಇವರೆಲ್ಲ ಅಲ್ಲಿನ ಜನ ತೊಗೊಂಡು ಬಂದು ಏನು ಮಾಡ್ತಾರೆ, ಅವರು ಅದರದ್ದೊಂದು ಪ್ರಾಪರ್ ಸೈಜಿಂಗ್ ಮಾಡಿಬಿಡ್ತಾರೆ ಅವರು. ಅಂದರೆ ಏನಾಗುತ್ತೆ, ನೀವು ಪ್ರಾಪರ್ ಬಾಕ್ಸಲ್ಲಿ ತೊಗೊಂಡು ಏನು ಬರುತ್ತಲ್ಲ, ಅದು 24 ಇಂಚಸ್ ಬೈ 24 ಇಂಚಸ್ ಏನು ಬರುತ್ತಲ್ಲ, ಅಲ್ಲೇನಾಗ್ಬಿಡುತ್ತೆ, ಈಗ ನಿಮಗೆ 24 ಇಂಚಸ್ ಬೈ 22 ಇಂಚಸ್ ಬರ್ಬೋದು, ಅಥವಾ 24 ಇಂಚಸ್ ಬೈ 20 ಇಂಚಸ್ ಬರ್ಬೋದು, ಅಥವಾ 24 ಇಂಚಸ್ ಬೈ 18 ಇಂಚಸ್ ಬರ್ಬೋದು. ಅಂದರೆ ಏನಾಗುತ್ತೆ, ಸೈಡಲ್ಲೇನು ಟೈಲ್ ಕಾರ್ನರ್ ಡ್ಯಾಮೇಜ್ ಇರುತ್ತೆ ಅಲ್ಲ, ಅದು ಅವ್ರು ಕಟ್ ಮಾಡಿಬಿಡ್ತಾರೆ. ಅದು ಅಂದರೆ 1 ಇಂಚು 2 ಇಂಚು 4 ಇಂಚ್ ತನಕ ಅದು ತೆಗೆದುಬಿಡ್ತಾರೆ. ಅವರು ತೆಗೆದು
ಒಂದೇ ಡಿಸೈನಲ್ಲಿ ನಿಮಗೆ ಈ ಥರ ಇಲ್ಲ ನಿಮಗೆ ಒಂದು 500 ಸ್ಕ್ವೇರ್ ಫೀಟು 24 ಇಂಚಸ್ ಬೈ 20 ಇಂಚಸಲ್ಲಿ ಸಿಗುತ್ತೆ. ಒಂದು ಸ್ವಲ್ಪ ಮತ್ತೆ ಅದ್ರ ಸಣ್ಣ ಸೈಜ್ ಸಿಗುತ್ತೆ, ಸ್ವಲ್ಪ ದೊಡ್ಡ ಸೈಜ್ ಸಿಗುತ್ತೆ. ಆ ಥರ ಇಲ್ಲ, ಒಂದೇ ಸೈಜಲ್ಲಿ ಒಂದೇ ಡೈಮೆನ್ಷನಲ್ಲಿ ನಿಮಗೆ 10,000 ಸ್ಕ್ವೇರ್ ಫೀಟ್ ತನಕ ಬೇಕಂದ್ರೆ ನಿಮಗೆ ಒಂದೇ ಸೈಜಲ್ಲಿ ಲೈಕ್ ನಿಮಗೆ 24 ಇಂಚಸ್ ಬೈ 20 ಇಂಚಸ್ ಬೇಕು ಅಂದರೆ ಒಂದೇ ಸೈಜಲ್ಲಿ ನಿಮಗೆ 10,000 ಸ್ಕ್ವೇರ್ ಫೀಟ್ ಸಿಗ್ಬಿಡುತ್ತೆ. ಅಥವಾ 24 ಇಂಚಸ್ ಬೈ 22 ಇಂಚಸ್ ಬೇಕಂದ್ರೆ ಅದನ್ನು ನಿಮಗೆ ಸಿಗ್ಬಿಡುತ್ತೆ. ಸೊ ಅವ್ರು ಏನಾಗುತ್ತೆ ಅಂದರೆ ಇನ್ ಶಾರ್ಟ್ ಅಲ್ಲೇನು ಬ್ರೇಕೇಜ್ ಆಗಿರುತ್ತೆ ಅಲ್ಲ ಕಾರ್ನರಲ್ಲಿ ಅಲ್ಲಿನ ಜನ ತೋಡ್ ಬಂದು ಅದಕ್ಕೆ ಏನು ಮಾಡ್ತಾರೆ ಅವರು ಒಂದು ಪ್ರಾಪರ್ ಸೈಜಿಂಗ್ ಕೊಟ್ಬಿಡ್ತಾರೆ. ಅವರು ಫಿನಿಶಿಂಗ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಸೈಜ್ ಕಡಿಮೆ ಮಾಡಿಬಿಡ್ತಾರೆ. ಕ್ವಾಲಿಟಿ ಅದೇ, ಕ್ವಾಲಿಟಿಯಲ್ಲಿ ಏನೂ ಇಲ್ಲ, ಕ್ವಾಲಿಟಿ ಸಿರ್ಫ್ ಅದರಲ್ಲಿ ಕಾರ್ನರ್ ಡ್ಯಾಮೇಜ್ ಅಂತೇಳಿ ಅಷ್ಟೇ ನಿಮಗೆ ಅದು ತೊಗೊಂಡು ಬಂದು ಇದು ಮಾಡೋದು. ಬಾಕಿ ಅದು ಟೈಲಲ್ಲಿ ಬೆಂಡ್ ಇತ್ತಂತೇಳಿ ಅದು ಸೈಜಿಂಗ್ ಮಾಡೋದಿಲ್ಲ. ಕ್ವಾಲಿಟಿ ಅದೇ ಇದೆ ನಿಮಗೆ. ಇಲ್ಲೇನಾಗ್ಬಿಡುತ್ತೆ ನಿಮಗೆ ಸೈಜಿಂಗಲ್ಲಿ ಕಡಿಮೆ ಬಂದ್ಬಿಡುತ್ತೆ ಅಷ್ಟೇ, ಏನು ಫರಕ್ ಬೀಳಲ್ಲ. ನೋಡಿ ಪ್ರೈಸಿಂಗ್ ಎಲ್ಲ ಹೇಳ್ತಿದ್ದೆ 50% ನಿಮಗೆ ಪ್ರೈಸಲ್ಲಿ ನಿಮಗೆ ಡಿಫ್ರೆನ್ಸ್ ಬರುತ್ತೆ. ಒಂದು ವೇಳೆ ನೀವು ರೆಗ್ಯುಲರಲ್ಲಿ ನೀವು ನಿಮ್ಮ ಸಿಟಿಯಲ್ಲಿ 2 ಫೀಟ್ ಬೈ 2 ಫೀಟ್ ಅಂದರೆ 24 ಇಂಚಸ್ ಬೈ 24 ಇಂಚಸ್ ಏನು ಟೈಲ್ ತಗೋತಿರಲ್ಲ, ಇಲ್ಲಿಂದ ನೀವು 24 ಇಂಚಸ್ ಬೈ 22 ಇಂಚಸ್ ಅಂದರೆ 2 ಇಂಚಸ್ ಕಡಿಮೆ ಗೊತ್ತೂ ಆಗಲ್ಲ. ಅದು ಟೈಲಲ್ಲಿ ಪ್ರಾಪರಾಗಿ ಇವರು ಕಟಿಂಗ್ ಮಾಡಿ ಫಿನಿಶಿಂಗ್ ಮಾಡಿಕೊಡ್ತಾರೆ. ಸೊ ನಿಮಗೆ ಒಂದು ವೇಳೆ ಬಜೆಟ್ ಕಡಿಮೆ ಇದ್ದರೆ ನಿಮಗೆ ಮಾರ್ಬೆಲಿ ಡಬಲ್ ಚಾರ್ಜ್ ಅಂಥೇಳಿ, ನಿಮಗೆ ನ್ಯಾನೋ ಟೈಲ್ ಅಂಥೇಳಿ, ನಿಮಗೆ ಫುಲ್ ಬಾಡಿ ಅಂಥೇಳಿ ಮನೆ ಕಟ್ಟೋ ಮನೆಯಲ್ಲಿ ಇಂಡೋರ್ ಸಲುವಾಗಿ ನಿಮ್ಗೆ ಬೇಕಂದರೆ ಒಳ್ಳೆ ಒಂದು ವೇಳೆ ನಿಮಗೆ ಬಜೆಟಲ್ಲಿ ಬೇಕಂದರೆ ಅಲ್ಲಿಂದ ನಿಮಗೆ ನಾನು ಕಡಿಮೆ ಅಂದರೂ ಒಂದು 12 ರೂಪಾಯಿ ಹಿಡ್ಕೊಂಡು ನಿಮಗೆ 15 ರೂಪೀಸ್ ತನಕ ಪರ್ ಸ್ಕ್ವೇರ್ ಫೀಟಲ್ಲಿ ಸಿಗುತ್ತೆ. ಅದೇ ನೀವು ನಿಮ್ಮ ಸಿಟಿಯಲ್ಲಿ ತೊಗೋಕೆ ಹೋದರೆ ಅದ್ರ ಕಾಸ್ಟಿಂಗ್ 45-50 ಏನು ಸಿಗುತ್ತೆ ಅಲ್ಲ, ನೀವು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಎಲ್ಲ ತೊಗೊಂಡು ಬಂದಮೇಲೂ ನಿಮಗೆ 20 ರೂಪೀಸ್ ಒಳಗಡೆ ಸಿಗ್ಬಿಡುತ್ತೆ ಈಸಿಲಿ. ಸೈಜಲ್ಲಿ ಅಷ್ಟೇ ನಿಮಗೆ ಸ್ವಲ್ಪ ಡಿಫ್ರೆನ್ಸು, ಬಾಕಿ ಕ್ವಾಲಿಟಿಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಗೊಂದು ವೇಳೆ ಇರುತ್ತೆ ಅಲ್ಲ, ಏನಾಗುತ್ತೆ ತುಂಬ ಜನ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರು ಏನಂತಾರೆ, ನನ್ನೊಂದು ಬಿಲ್ಡಿಂಗ್ ಲೀಸಲ್ಲಿ ತೊಗೊಂಡಿದ್ದೀವಿ, ನಮಗೆ 5 ವರ್ಷ ತನಕ ಲೀಸ್ ಸಿಕ್ಕಿದೆ, ಅದಾದಮೇಲೆ ಅದು ನಾವು ಹ್ಯಾಂಡ್ ಓವರ್ ಮಾಡೋದಿದೆ, ಸೊ ನಮಗೆ ಕಡಿಮೆ ವೆಚ್ಚದಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ನನಗೆ ಸೋರ್ಸ್ ಮಾಡಿಕೊಡಿ. ಅಥವಾ ಏನಾಗುತ್ತೆ ಒಂದು 5 ವರ್ಷ ಆದಮೇಲೆ ಡಿಮೊಲಿಷ್ ಆಗೋದಿದೆ ನಮ್ಮದಿದು, ಅಥವಾ ನಾನು ಒಂದು ಸಂಸ್ಥಾ ಎಲ್ಲೋ ಒಂದು ಸ್ವಲ್ಪ ಬಡ ಜನರಿಗೆ ನಾವು ಎಲ್ಲ ಮಾಡಿಕೊಡ್ತಾ ಇದ್ದೀವಿ, ನಮಗೆ ಅಲ್ಲಿ ಸ್ವಲ್ಪ ಕಡಿಮೆ ವೆಚ್ಚದಲ್ಲಿ ಬೇಕು. ಅಥವಾ ತುಂಬ ಹಾಸ್ಪಿಟಲ್ ಜನ ನನ್ನ ಹತ್ರ ಬರ್ತಾರೆ, ಏಕೆ ನಾವೊಂದು ಜನರ ಸೇವೆಗಾಗಿ ನಾವೊಂದು ಇದು ಕಟ್ತಾ ಇದ್ದೀವಿ, ಅದರಲ್ಲಿ ಏನಿದೆ ನಮಗೆ ಕಡಿಮೆ ವೆಚ್ಚದಲ್ಲಿ ಟೈಲ್ ಬೇಕು ಅಂತೇಳಿ ತುಂಬ ಜನ ನನಗೆ ಇಲ್ಲಿ ಸೇಲ್ ಮಾಡಿದ್ದೀನಿ. ನಾನು ಹಾಸ್ಪಿಟಲಲ್ಲಿ ಸ್ಕೂಲ್ಸಲ್ಲಿ ಟ್ಯೂಷನ್ ಇನ್ಸ್ಟಿಟ್ಯೂಟಲ್ಲೆಲ್ಲ ಈ ಥರದ್ದೆಲ್ಲ ನಾನು ಟೈಲ್ ಸಪ್ಲೈ ಮಾಡ್ತೀನಿ. ಯಾಕಂದರೆ ಒಳ್ಳೆ ಬಜೆಟಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲೆಲ್ಲ ಸಿಗ್ಬಿಡುತ್ತೆ ನಿಮಗೆ. ಮನೇಲಿ ಬೇಕಂದ್ರೂ ಹಚ್ಬೋದು, ಅಥವಾ ನಿಮಗೆ ಕಮರ್ಷಿಯಲಲ್ಲಿ ಬೇಕಾದರೂ ಹಚ್ಬೋದು. ಇಲ್ಲಿ ಮತ್ತೊಂದು ನಾನು ನಿಮಗೆ ಆ್ಯಡ್ ಮಾಡ್ತೀನಿ. ಒಂದು ವೇಳೆ ನಿಮಗೆ ಈಗ ಹೆವಿ ಫುಟ್ಫಾಲ್ ಏರಿಯಾಸ್ ಇದೆ ಅಂದ್ಕೊಳ್ಳಿ, ಒಂದು ವೇಳೆ ನಿಮಗೆ ಮದುವೆ ಮಂಟಪ, ಕಲ್ಯಾಣ ಮಂಟಪ ಇದೆ ನಿಮ್ಮದು, ಅಥವಾ ಒಂದು ಸ್ಕೂಲ್ ಇದೆ ಅದರಲ್ಲಿ ತುಂಬ ಫುಟ್ಫಾಲ್ ಇದೆ, ಅಥವಾ ನಿಮ್ಮದು ಒಂದು ಹಾಸ್ಪಿಟಲ್ ಮಾಡ್ತಾ ಇದ್ದೀರ ಅಂತಂದರೆ ಅಲ್ಲಿ ನಿಮಗೆ ಫುಲ್ ಬಾಡಿ ವಿಟ್ರಿಫೈಡ್ ಎಲ್ಲ ಅಂತೇಳಿ ಸಿಗೋದು ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲಿ. 9 mm ಥಿಕ್ನೆಸ್ಸಲ್ಲಿ 15 mm ಥಿಕ್ನೆಸ್ಸಲ್ಲೂ ಬರುತ್ತೆ ನಿಮಗೆ. ಒಂದು ವೇಳೆ ಎಕ್ದಮ್ ಹೆವಿ ಬೇಕಂದರೆ ನಿಮಗೆ ಒಂದು ವೇಳೆ ಇಂಡಸ್ಟ್ರಿಯಲ್ ಏರಿಯಾ ಇದ್ದರೆ ನಿಮಗೆ ಮಷಿನರೀಸ್ ಅದ್ರ ಮೇಲೆ ಏನಾದರೂ ಫಿಟ್ಟಿಂಗ್ ಮಾಡೋದಿದೆ, ಅಥವಾ 1000 ನಂಬರ್ ಆಫ್ ಪೀಪಲ್ ಅದರಲ್ಲಿ ಹೋಗ್ತಾ ಇರ್ತಾರೆ, ಅಥವಾ ದೊಡ್ಡ ಗಾಡಿ ಎಲ್ಲ ಅದ್ರ ಮೇಲೆ ಹೋಗ್ತಾ ಇದೆ ಅಂತಂದ್ರೆ ನಿಮಗೆ 15 mm ಥಿಕ್ನೆಸ್ಸಲ್ಲಿ ನಾನು ನಿಮಗೆ ಒಂದು ವೇಳೆ ಪ್ರೈಸಿಂಗ್ ಹೇಳಿದ್ರೆ, ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಈ ಟೈಲೆಲ್ಲ 15 mm ಥಿಕ್ನೆಸ್ಸಲ್ಲೂ ನಿಮಗೆ ಫುಲ್ ಬಾಡಿ ಆ್ಯಂಡ್ ಟೈಲ್ ಬರುತ್ತೆ. ಅದು ನೀವು ಹಚ್ಚಿದ್ರೆ ನೀವು ಎಲ್ಲಿ ತನಕ ಒಡೆದು ನೀವು ತೆಗೆಯಲ್ಲ, ಏನೂ ಆಗಲ್ಲ ನಿಮಗೆ. ಅದು ನೀವು ಒಂದು ವೇಳೆ ಪ್ರಾಪರಲ್ಲಿ ನಾನು ಹೇಳಿದೆ ಅಲ್ಲ ನಿಮಗೆ ಬಾಕ್ಸ್ ಪ್ಯಾಕಲ್ಲಿ 2x2 ಅಲ್ಲಿ ನೀವು ಅದು ಒಂದು ವೇಳೆ ತೊಗೋಕೆ ಹೋದರೆ ನಿಮಗೇನು 75-90 ರೂಪೀಸ್ ತನಕ ನಿಮ್ಗೇನು ಪ್ರೈಸ್ ಸಿಗುತ್ತೆ ಅಲ್ಲ, 75 90 ತನಕ ಏನು ಪ್ರೈಸ್ ವೇರಿ ಆಗುತ್ತೆ ಅಲ್ಲ, ಅದು ನಿಮಗೆ ಅಲ್ಲಿ ಮಾರ್ಬಿಯಲ್ಲಿ 25 ರೂಪೀಸಿಂದ ಶುರು ಆಗುತ್ತೆ. 25 ರೂಪೀಸಿಂದ ನೋಡಿ. ನಂದು ಏನಿದೆ ಅಂತಂದರೆ 5 ರೂಪಾಯಿಂದ 10 ರೂಪಾಯಿಂದ ಟೈಲ್ ಸಿಗುತ್ತೆ ಅಲ್ಲ. ನಾನು ಟೆಕ್ನಿಕಲಿ ಏನಿದೆ ನಂದು ಅಲ್ಲಿ ಪೂರ ಡೆಮೋ ಮಾಡಿ ನಾನು ಹಿಂದಿಯಲ್ಲಿ ವಿಡಿಯೋ ಇದೆ, ನಾನು ಲಿಂಕು ನಾನು ನಿಮಗೆ ಇಲ್ಲಿ ಹಾಕ್ತೀನಿ. ಸೊ ನಾನು ಡೆಮೋ ಮಾಡಿ ವಿಡಿಯೋ ಮಾಡಿದ್ದೀನಿ. ನನಗೆ ನೆಕ್ಸ್ಟ್ ಈಗ ಮಾರ್ಬಿಯಲ್ಲಿ ಒಂದು 7 days ಆದ್ಮೇಲೆ ಹೋಗ್ತಾ ಇದ್ದೀನಿ. ಇದು ಸೇಮ್ ವಿಡಿಯೋ ನಾನು ಡೆಮೋ ಮಾಡಿ ಕನ್ನಡದಲ್ಲೂ ನಾನು ಇದು ಅಪ್ಲೋಡ್ ಮಾಡ್ತೀನಿ, ನಿಮಗೆ ಇನ್ನೂ ಡೆಮೋಲ್ಲಿ ಇನ್ನೂ ಅರ್ಥ ಆಗುತ್ತೆ. ಸೊ ಒಂದು ವೇಳೆ ನಿಮಗೆ ಕಡಿಮೆ ಬಜೆಟಲ್ಲಿ ಒಳ್ಳೆ ಟೈಲ್ ಬೇಕಂದರೆ ಮಾರ್ಬಿಯಲ್ಲಿ ನಿಮಗೆ ಸ್ವಲ್ಪ ಸೈಜ್ ಕಡಿಮೆ ಮಾಡಿ ಇವರೆಲ್ಲ ಒಳ್ಳೆ ಫಿನಿಶಿಂಗ್ ಮಾಡಿ ಪ್ಯಾಕಿಂಗಲ್ಲಿ ನಿಮಗೆ ಅವ್ರು ಕೊಟ್ಬಿಡ್ತಾರೆ. ಸೊ ಒಂದು ವೇಳೆ ನಿಮಗೆ ಈ ಥರದ ಮಟೀರಿಯಲ್ ನಿಮಗೆ ಓಕೆ ಇದೆ, ನಿಮಗೆ ಬಜೆಟಲ್ಲಿ ಬೇಕು, ಒಳ್ಳೆ ಟೈಲು ಬೇಕು, ಡ್ಯೂರೇಬಲ್ ಬೇಕು ಅಂತಂದರೆ ಈ ಥರ ಟೈಲ್ ನೀವು ಪ್ರಿಫರ್ ಮಾಡಿ.
ಒಳ್ಳೆ ಕ್ವಾಲಿಟಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿ. ಅದರಲ್ಲೂ ಬೇರೆ ಬೇರೆ ಪ್ರಕಾರ ಸೈಜಲ್ಲಿ, ಬೇರೆ ಬೇರೆ ಸೈಜಲ್ಲಿ, ಬೇರೆ ಬೇರೆ ಥಿಕ್ನೆಸ್ಸಲ್ಲೆಲ್ಲ ನಿಮಗೆ ಸಿಗುತ್ತೆ. ನಿಮ್ಮ ನೀಡ್ ಏನಿದೆ ನೀವು ನಾವು ನೀಡ್ ಹೇಳಿ, ಅಲ್ಲಿ ನಿಮಗೆ ಒಳ್ಳೆ ಬಜೆಟಲ್ಲಿ ನಿಮಗೆ ಕಟಿಂಗ್ ಬೇಡ, ನಿಮಗೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದನೂ ಒಳ್ಳೆ ಬಜೆಟಲ್ಲಿ ಬೇಕಂದರೆ ತುಂಬ ಥರ ಟೈಲ್ಸ್ ಸಿಗುತ್ತೆ. ನಿಮಗೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಯಾವ ಥರ ನೀವು ಯೂಸ್ ಮಾಡೋದು ಅದ್ರ ಬಗ್ಗೆನೂ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ನನಗೆ ಪ್ಲೀಸ್ ನಿಮ್ದು ರಿಕ್ವೆಸ್ಟ್ ಇದೆ, ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ನನಗೂ ಇನ್ನೂ ವಿಡಿಯೋ ಮಾಡೋ ಸಲುವಾಗಿ ಪ್ರೋತ್ಸಾಹ ಸಿಗಬೇಕು. ಅದರ ಸಲುವಾಗಿ ನಾನು ನಿಮಗೆ ವಿನಂತಿ ಮಾಡ್ತೀನಿ. ಸೊ ನಿಮಗೆ ವಿಡಿಯೋ ಒಳ್ಳೇದನಿಸಿದ್ರೆ, ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ. ಧನ್ಯವಾದಗಳು.